ನಮಸ್ಕಾರ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಶ್ರೀ ಪ್ರಸನ್ನ ವೆಂಕಟದಾಸರು ರಚಿಸಿದ ಎಂಥ ಶ್ರೀಮಂತಾನಂತಾನೋ ಎಂಬ ಹಾಡಿನ ರೂಪಕವನ್ನು ಇದೀಗ ನಿಮಗೆ ಪ್ರಸ್ತುತಪಡಿಸುತ್ತಿದ್ದೇವೆ. ವೆಂಕಣ್ಣ ಎಂದೇ ಪ್ರಸಿದ್ಧಿ ಪಡೆದಿರುವ ಶ್ರೀ ಪ್ರಸನ್ನ ವೆಂಕಟದಾಸರು ಬಾಗಲಕೋಟೆಯವರು. ತಂದೆ ತಾಯರನ್ನು ಚಿಕ್ಕ ವಯಸ್ಸಿನಲ್ಲಿ ಕಳೆದುಕೊಂಡ ವೆಂಕಣ್ಣನವರು ಅಣ್ಣ ಅತ್ತಿಗೆ ಅವರ ಪಾಲನೆಯಲ್ಲಿ ಬೆಳೆದರು. ತುಂಬ ಬಡತನದ ಜೊತೆಗೆ ಅವರಿಗೆ ಪ್ರೀತಿಯ ಕೊರತೆ ಸಹ ಇತ್ತು. ಮಜ್ಜಿಗೆ ಕೇಳಿದ್ದಕ್ಕೆ ಅತ್ತಿಗೆಯಿಂದ ಅವಮಾನಗೊಂಡು ಮನೆ ಬಿಟ್ಟ ಹೊರಟ ದಾಸರು ಒಂದು ಭಜನೆ ತಂಡದೊಡನೆ ತಿರುಪತಿಗೆ ಬರುತ್ತಾರೆ. ಬಳಲಿ ಬೆಟ್ಟಾಗಿ ಬಹಳ ಕೃಶವಾಗಿದ್ದ ಅವರು ಶ್ರೀನಿವಾಸನ ಮೊರೆ ಹೋಗುತ್ತಾರೆ. ಹೇ ಭಗವಂತ, ನನಗೆ ಈ ಜೀವನ ಸಾಕಾಗಿದೆ. ಈ ಯಾತನಾ ಶರೀರದಿಂದ ಮೋಕ್ಷ ಕೊಡು ತಂದೆ. ನೀನು ಸಾಮಾನ್ಯ ಮನುಷ್ಯನಲ್ಲ. ನಿನ್ನಿಂದ ಜಗತ್ತು ಉದ್ಧಾರ ಆಗಬೇಕು. ಈಗಿನಿಂದ ಪ್ರಸನ್ನ ವೆಂಕಟೆಂಬ ಅಂಕಿತ ನಾಮದಿಂದ ಪ್ರಸಿದ್ಧಿ ಆಗಿ ಜಗತ್ತನ್ನು ಉದ್ಧರಿಸು. ಧನ್ಯನಾದೆ ದೇವ, ಧನ್ಯನಾದೆ. ತಪ್ಪು ನೋಡದೆ ಬಂದೆಯ ಎನ್ನಯ ತಂದೆ, ತಪ್ಪು ನೋಡದೆ ಬಂದೆಯ, ಕೃತಾರ್ಥನಾದೆ. ಹೀಗೆ ಸಾಕ್ಷಾತ್ ತಿರುಪತಿಯ ಶ್ರೀನಿವಾಸನಿಂದಲೇ ಅಂಕಿತ ಪಡೆದ ದಾಸರು ಸಾವಿರಾರು ಹಾಡು ಮತ್ತು ಸುಳಾದಿಗಳನ್ನು ರಚಿಸಿ ಸಾವಿರಾರು ಶಿಷ್ಯರನ್ನು ಪಡೆದರು. ಶ್ರೀನಿವಾಸ ದೇವರ ಆಜ್ಞೆಯಂತೆ ಬಾಗಲಕೋಟೆಗೆ ಬಂದು ತಮಗೆ ಅವಮಾನ ಮಾಡಿದ ಅತ್ತಿಗೆಯನ್ನೇ ಸ್ವರೂಪೋದ್ಧಾರಕ ಗುರುವಾಗಿ ತಿಳಿದು ಸಾಷ್ಟಾಂಗ ನಮಸ್ಕಾರ ಮಾಡಿದ ಮಹಾತ್ಮರು ಇವರು. ಇದೇ ಸಮಯದಲ್ಲಿ ಬಾಗಲಕೋಟೆಯನ್ನು ಮಹಾರಾಷ್ಟ್ರದ ಪೇಶ್ವೆ 2ನೇಯ ಬಾಜಿರಾಯ ಆಳುತ್ತಿದ್ದನು. ಪೇಶ್ವೆ 2ನೇ ಬಾಜಿರಾಯ ಮಹಾರಾಜರಿಗೆ ಜಯವಾಗಲಿ, ಜಯವಾಗಲಿ. ದಾಸರ ಕೀರ್ತಿ ಎಲ್ಲ ಕಡೆ ಹಬ್ಬಿದೆ. ಅವರು ಮಹಾನ್ ವ್ಯಕ್ತಿಯಾಗಿರಬೇಕು. ನಾವು ಅವರನ್ನು ಭೇಟಿಯಾಗಬೇಕು. ಸೇವಕರೇ, ಬನ್ನಿಯಲ್ಲಿ, ನೀವು ಹೋಗಿ ಅವರನ್ನು ಕರೆದುಕೊಂಡು ಬನ್ನಿ. ಹಾಗೆ ಆಗಲಿ ಪ್ರಭು, ನಿಮ್ಮ ಅಪ್ಪಣೆ. ಹಾಗೆ ಆಗಲಿ ಪ್ರಭು, ನಿಮ್ಮ ಅಪ್ಪಣೆ. ವಿಶ್ವಂ ವಿಷ್ಣುರ್ವಷತ್ಕಾರೋ ಭೂತ ಭವ್ಯತ್ವವತ್ ಪ್ರಭುಃ ಭೂತಕೃದ್ಭೂತ ಭೃದ್ಭಾವೋ ಭೂತಾತ್ಮ ಭೂತ ಭಾವನಃ. ದಾಸರಿಗೆ ನಮಸ್ಕಾರ. ನಾವು ಪೇಶ್ವೆ ಮಹಾರಾಜರ ಸೇವಕರು. ಪೇಶ್ವೆ ಸಾಹೇಬರು ನಿಮ್ಮನ್ನು ಕರೆದುಕೊಂಡು ಬರಲು ತಿಳಿಸಿದ್ದಾರೆ, ದಯವಿಟ್ಟು ಬರಬೇಕು. ಧನ್ಯವಾದ ಸೇವಕರೇ. ಕೇಳಿ, ಈಗೋ ನೋಡಿ, ಈ ಪೇಶ್ವೆಯು ಅನುಮತಿ ಕೊಟ್ಟರೆ ಆ ನಿಮ್ಮ ಪೇಶ್ವೆಯನ್ನು ಭೇಟಿಯಾಗುತ್ತೇನೆ. ಆಗಲಿ ದಾಸರೇ, ರಾಜನಿಗೆ ತಿಳಿಸುತ್ತೇವೆ. ಆಗಲಿ ದಾಸರೇ, ರಾಜನಿಗೆ ತಿಳಿಸುತ್ತೇವೆ. ಮಹಾರಾಜನಿಗೆ ಜಯವಾಗಲಿ. ದಾಸರು ಬರಲಿಲ್ಲ. ದಾಸರಿಗೆ ಇನ್ನೊಬ್ಬರು ಪೇಶ್ವೆ ಇದ್ದಾರಂತೆ. ಅವರು ಅನುಮತಿ ಕೊಟ್ಟರೆ ಇಲ್ಲಿಗೆ ಬರುತ್ತಾರಂತೆ. ಹೌದಾ? ಆಶ್ಚರ್ಯವೇ. ನಾನೇ ಪೇಶ್ವೆ. ನನಗಿಂತ ದೊಡ್ಡ ಪೇಶ್ವೆ ಯಾರು ಇದ್ದಾರೆ? ಆಪ್ತ ಕಾರ್ಯದರ್ಶಿಗಳೇ, ಬನ್ನಿ ಇಲ್ಲಿ. ನೀವು ತುಂಬಾ ಬುದ್ಧಿವಂತರು. ನೀವೇ ಸ್ವತಃ ಹೋಗಿ ಪ್ರಸನ್ನ ವೆಂಕಟದಾಸರನ್ನು ಕರೆಕೊಂಡು ಬನ್ನಿ. ನಿಮ್ಮ ಆಜ್ಞೆಯಂತೆ ನಾನೇ ಹೋಗುತ್ತೇನೆ ಪ್ರಭು.
ವೆಂಕಟದಾಸರಿಗೆ ನಮಸ್ಕಾರ. ನಾನು 2ನೇ ಬಾಜಿರಾಯ ಪೇಶ್ವೆಯವರ ಆಪ್ತ ಕಾರ್ಯದರ್ಶಿ. ಪೇಶ್ವೆಯವರೇ ನಿಮ್ಮನ್ನು ಭೇಟಿ ಮಾಡಲು ಇಚ್ಛಿಸಿದ್ದಾರೆ. ದಯವಿಟ್ಟು ಬರಬೇಕು. ಖಂಡಿತವಾಗಿಯೂ ಬರುತ್ತೇನೆ. ನೀನು ತುಂಬಾ ಬುದ್ಧಿವಂತ ವ್ಯಕ್ತಿ ತರ ಕಾಣಿಸುತ್ತಾ ಇದ್ದೀಯ. ನಿನ್ನ ವೇಷಭೂಷಣ ಬಹಳ ಚೆನ್ನಾಗಿದೆ. ಹೌದು, ಈ ಕಿವಿಯಲ್ಲಿರುವ ಬಂಗಾರದ ವಸ್ತು ಏನದು? ಪ್ರಸನ್ನ ವೆಂಕಟದಾಸರೇ, ಇದು ಬಂಗಾರದ ಲೇಖನಿ. ಇದನ್ನು ಪೇಶ್ವೆಯವರೇ ನನಗೆ ಕೊಟ್ಟಿದ್ದಾರೆ. ಯಾಕೆ ಗೊತ್ತೋ? ನನ್ನಷ್ಟು ವೇಗವಾಗಿ ಬರೆಯುವವರು ಇನ್ಯಾರೂ ಇಲ್ಲ. ಅದಕ್ಕೆ ನನಗೆ ಬಹುಮಾನವಾಗಿ ಕೊಟ್ಟಿದ್ದಾರೆ. ಬೇಕಾದರೆ ನೀವು ಹೇಳಿ, ನಾನು ಬರೆಯುತ್ತೇನೆ. ನಿಮ್ಮ ವೇಗ ಹೆಚ್ಚೋ ಅಥವಾ ನನ್ನ ವೇಗ ಹೆಚ್ಚೋ ನೋಡೋಣ. ನನ್ನನ್ನು ಯಾರೋ ಸೋಲಿಸಿಲ್ಲ. ನನ್ನನ್ನ ಏನಂತ ತಿಳಿದಿದ್ದೀರಾ? ಹಾಗಾದರೆ ಒಂದು ಹಾಡು ಹಾಡುತ್ತೇನೆ, ಬರೆಯುತ್ತೀಯಾ? ಹೇಳಿ. ಅದು ಏನ್ ಮಹಾ, ನೀವ್ ಹೇಳೋದಕ್ಕಿಂತ ವೇಗವಾಗಿ ಬರೆಯುತ್ತೇನೆ. ಬಾ, ಶುರು ಮಾಡೋಣ. ಎಂಥ ಶ್ರೀಮಂತನಂತನೋ, ಎಂಥ ಶ್ರೀಮಂತನಂತನೋ, ಶ್ರೀಕಾಂತೆ ಕಾಂತ ಎಂಥ ಶ್ರೀಮಂತನಂತನೋ. ಒಮ್ಮನು ಹೆಮ್ಮಗೆ ಮಮ್ಮ ಮುಡಮ್ಮರಿ ಮಮ್ಮ ಸರಿಮ್ಮ ಸ್ವರಮ್ಮ ಪರಮ್ಮ ಅಮ್ಮರ ಸಮೋಹ ನಿಮ್ಮನು ಕಮ್ಮರು ನಮ್ಮೋ ನಮ್ಮ ಪರಮ್ಮ ಮಹಿಮ್ಮ. ಎಂಥ ಶ್ರೀಮಂತನಂತನೋ, ಶ್ರೀಕಾಂತೆ ಕಾಂತ ಎಂಥ ಶ್ರೀಮಂತನಂತನೋ. ಅಂಗಡ ಬೆಂಗಳ ಅಂಗಡ ಅಂತ ಕಟಮಂಗಳ ಪಾಂಗ ವಿಶ್ವಂಗಳ ಮಂಗಳ ಸಿಂಗರ ತಂಗುಟ ಸಂಗದ ಜಗದ ದಂಗಳ ದಂಗಳ ಇಂಗಿ ತಳಾಂಗ ಮನ್ನಗೆ ಬನ್ನ ಶಯನ್ನ ಮಹೋನ್ನತ ಪನ್ನಗ ವರವ ಹನ್ನರ ತುನ್ನ ಭವಾನ ಸುಕೋನ್ನತ ರನ್ನಗ ರನ್ನಿಜ ಬಿನದುರಿಂಗಾರಿನ್ನೊಡೆಯನ್ನೇ. ಎಂಥ ಶ್ರೀಮಂತಾನಂದನೋ, ಶ್ರೀಕಾಂತೆ ಕಾಂತ ಎಂಥ ಶ್ರೀಮಂತಾನಂದನೋ. ವಲ್ಲಭೆ ಕಲ್ಲಿಗೆ ರಲ್ಲಭ ಸುಲ್ಲಭ ಬಲ್ಲಿನ ಕುಲ್ಲರ ದಳ್ಳನ ನಲ್ಲದೆ ಹುಲ್ಲುದು ನನ್ನೊಳ ಬಲ್ಲನಿ ನಲ್ಲದೆ ಸಲ್ಲದು ಸೊಲ್ಲನಿ ನಿಲ್ಲದಿ ನಿಲ್ಲ. ವಲ್ಲಭೆ ಬಲ್ಲಿಗೆ ರಲ್ಲಭ ಸುಲ್ಲಭ ಬಲ್ಲಿನ ಕುಲ್ಲರ ದಳ್ಳನ ನಲ್ಲದೆ ಹುಲ್ಲುದು ನನ್ನೊಳ ಬಲ್ಲನಿ ನಲ್ಲದೆ ಸಲ್ಲದು ಸೊಲ್ಲನಿ ನಿಲ್ಲದಿ ನಿಲ್ಲ. ಎಂಥ ಶ್ರೀಮಂತಾನಂದನೋ, ಶ್ರೀಕಾಂತೆ ಕಾಂತ ಎಂಥ ಶ್ರೀಮಂತಾನಂದನೋ. ಏನ ಕಾರ್ಯದರ್ಶಿಗಳೇ, ಅಂಬರು ತುಂಬಿಗೆ ತುಂಬೆ ಶುಂಭಸ್ರು ತುಂಬಿಡಿ ನಿನ್ಬಿಟ್ಟು ಕೊಂಗ ಕೃಪಾಂಬುದೇ. ಅಂಬರು ತುಂಬಿಗೆ ತುಂಬೆ ಶುಂಭಸ್ರು ತುಂಬಿಡಿ ನಿನ್ಬಿಟ್ಟು ಕೊಂಗ ಕೃಪಾಂಬುದೇ. ನಿಮಕ ನಮ್ಮಕ ಬಿಂಬ ಪ್ರಸನ್ನ ವೆಂಕಟ. ನಿಂಬಕ ದಂಬಕ ಬಿಂಬ ಪ್ರಸನ್ನ ವೆಂಕಟ ನಂಬಿದ ಗಿಂಬಿವ ನೆಂಬಕ ತುಂಬಿ. ಎಂಥ ಶ್ರೀಮಂತಾನಂದನೋ, ಶ್ರೀಕಾಂತೆ ಕಾಂತ ಎಂಥ ಶ್ರೀಮಂತಾನಂದನೋ. ಒಮ್ಮನು ಹೆಮ್ಮದೆ ಮಮ್ಮ ಡಮ್ಮರಿ ಮಮ್ಮ ಸತಿನ್ಮ ಸ್ವರಮ್ಮ ಪರಮ್ಮ ಅಮ್ಮರ ಸಮೋಹ ನಿಮ್ಮನು ಗಮ್ಮರು ನಮ್ಮೋ ನಮ್ಮ ಪರಮ್ಮ ಮಹಿಮ್ಮ. ಎಂಥ ಶ್ರೀಮಂತಾನಂದನೋ, ಶ್ರೀಕಾಂತೆ ಕಾಂತ ಎಂಥ ಶ್ರೀಮಂತಾನಂದನೋ, ಎಂಥ ಶ್ರೀಮಂತಾನಂದನೋ, ಎಂಥ ಶ್ರೀಮಂತಾನಂದನೋ.
ದಯವಿಟ್ಟು ಕ್ಷಮಿಸಿ. ಆಗಲಿ, ಆ ತಿಮ್ಮಪ್ಪನ ಅನುಗ್ರಹ ನಿನ್ನ ಮೇಲೆ ಇರಲಿ. ನಡಿ, ನಿಮ್ಮ ಪೇಶ್ವೆ ಬಳಿ ಹೋಗೋಣ. ಹೀಗೆ ಪ್ರಸನ್ನ ವೆಂಕಟದಾಸರು ಸ್ವತಃ ಶ್ರೀನಿವಾಸ ದೇವರಿಂದ ಅನುಗ್ರಹಿತರಾಗಿ ಹಲವಾರು ಜನರ ಕಷ್ಟಗಳನ್ನು ದೂರ ಮಾಡಿ ದಾಸರಲ್ಲಿ ಒಬ್ಬ ಶ್ರೇಷ್ಠ ದಾಸರು ಎಂದೆನಿಸಿಕೊಂಡರು. ಹರೇ ಶ್ರೀನಿವಾಸ. ಪಾತ್ರ ಪರಿಚಯ: ಶ್ರೀನಿವಾಸ ದೇವರಾಗಿ ಗೌತಮ್ ಯನಮಾಂದ್ರ, ಮೊದಲನೇ ಸೇವಕನಾಗಿ ಭಾವಿಕ್ ಹೇಮಂತ್, ಎರಡನೆಯ ಸೇವಕನಾಗಿ ಋತುಪರ್ಣ ಡೌಂಗ್ರೆ, ಎರಡನೇ ಬಾಜಿರಾವ್ ಪೇಶ್ವೆ ಆಗಿ ಅನಿರುದ್ಧ್ ಮುಖಾಮಲ, ಕಾರ್ಯದರ್ಶಿ ಆಗಿ ಆಯುಷ್ ನಾಯಕ್, ಪ್ರಸನ್ನ ವೆಂಕಟದಾಸರಾಗಿ ನಿಮ್ಮೆಲ್ಲರ ಮುಂದೆ ಲೈವ್ ಆಗಿ ಹಾಡಿದ ಅಮೋಘ ಇಟಗಿ. ನಿಮ್ಮೆಲ್ಲ